शन्नो मित्रश्शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ओम शांति 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 ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಭವಿಷ್ಯ 2027 19ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಯುಗಾದಿ, ಚಾಂದ್ರಮಾನ ಯುಗಾದಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ದ್ವಾದಶ ರಾಶಿ ಗೋಚಾರ ಫಲ ಹೇಗಿದೆ ನಿಮ್ಮ ರಾಶಿ ನೋಡೋಣ. ಕ್ರಮವಾಗಿ ತುಲಾ ರಾಶಿ, ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ 1ನೇ ಹಾಗೂ 2ನೇ ಪಾದ, ಒಟ್ಟು 9 ಪಾದ ಸೇರಿ ನಿಮಗೆ ತುಲಾ ರಾಶಿ ಆಗುತ್ತೆ. ಸರಿ, ಹಾಗಿದ್ರೆ ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭ ವರ್ಣ ಬಿಳಿ, ಹಸಿರು, ಕಪ್ಪು. ಶುಭ ದಿಕ್ಕು ಆಗ್ನೇಯ. ಶುಭ ಸಂಖ್ಯೆ 5, 6, 8. ಶುಭ ದಿನಾಂಕ 6, 9, 15, 18, 24 ಮತ್ತು 27. ತುಲಾ ರಾಶಿಯವರಿಗೆ ಯುಗಾದಿ ಹಬ್ಬ ಆದ ತಕ್ಷಣ 2-2.5 ತಿಂಗಳು ಗುರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಗುರುಬಲ ತುಂಬಾ ಚೆನ್ನಾಗಿರುತ್ತೆ. ಗುರುವಿಂದ ಯಾವುದೂ ಸಮಸ್ಯೆಗಳಿಲ್ಲ. ಕಾರಣ, ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಇರ್ತಾರೆ. ಅದೇ ನಿಮಗೆ ಜೂನ್ 2ನೇ ತಾರೀಕು ಆದಮೇಲೆ ಗುರುವಿನ ಪ್ರಭಾವ ನಿಮಗೆ ಕಡಿಮೆ ಆಗುತ್ತೆ. ಗುರು ದಶಮಕ್ಕೆ ಬರ್ತಾರೆ. ಅದಾದ್ಮೇಲೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ತುಲಾರಾಶಿಯವರು ಗುರುಬಲ ಹೋದ್ರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಗುರು ಬಲಿಷ್ಠವಾಗಿದ್ರೆ ಸಾಕು. ಹಾಗೆ ಶನಿಯೂ ಕೂಡ ಅಷ್ಟೇ. ನಿಮ್ಗೆ 6ನೇ ಮನೆಯಲ್ಲಿದ್ದಾರೆ. ಪಂಚಮ ಶನಿ ಇಲ್ಲ, ಅರ್ಧಾಷ್ಟಮ ಇಲ್ಲ, ಅಷ್ಟಮ ಇಲ್ಲ, ಸಪ್ತಮ ಇಲ್ಲ, ಯಾವುದೇ ಶನಿ ಕಾಟ ನಿಮಗಿಲ್ಲ, ಶನಿ ದೃಷ್ಟಿನೂ ನಿಮಗಿಲ್ಲ. ಹಾಗಾಗಿ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಬಂಧು ಮಿತ್ರರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸುಧಾರಣೆ ಮೊದಲಾದ ಶುಭ ಫಲಗಳು ಕಂಡುಬರುತ್ತದೆ. ಇದ್ರ ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ, ಕೃಷಿಯಲ್ಲಿ ಸಹ ಉತ್ತಮವಾದ ಲಾಭ, ಜೊತೆಗೆ ಅಧಿಕಾರ ಪ್ರಾಪ್ತಿ. ಒಟ್ಟಾರೆ ತುಲಾರಾಶಿಯವರಿಗೆ ಶನಿಯಿಂದ ಯಾವುದೇ ಕೆಟ್ಟದ್ದಿಲ್ಲ. ಕೇವಲ ಗುರು ಮಾತ್ರ ನಿಮಗೆ ಬಲವನ್ನ ಕಳ್ಕೊತಾರೆ. ಅಂದ್ರೆ ನಿಮಗೆ ಗುರುಬಲ, ಗುರು ದೃಷ್ಟಿ ಕಮ್ಮಿ ಆಗುತ್ತೆ. ಗುರುವನ್ನ ಹೆಚ್ಚು ಆರಾಧನೆ ಮಾಡಿ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗುತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರುಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಇದ್ರೆ ಅಲ್ಲೋಗಿ ನೀವು ಕೇಳಿ ವಿಚಾರಿಸಿ ಒಂದು 500, 1000, 2000, 5000 ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ತೊಟ್ಟು ಮಾಡಿಸ್ಕೊಳ್ಳಿ. ನಿಮ್ಗೆಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಜಾಗದಲ್ಲಿ, ಹೊಸೂರಿಂದ ಸ್ವಲ್ಪ ಹಿಂದೆ ಅತ್ತಿಬೆಲೆ ಕರ್ನಾಟಕ ಬಾರ್ಡರ್ ಆ ಜಾಗದಲ್ಲಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗದಲ್ಲಿ ಕರುಂಗಲಿ ಮಾಲೆ ಅನ್ನುವಂಥದ್ದು ಪ್ರಸಾದವಾಗಿ ಕೊಡ್ತಾ ಇದ್ದೀವಿ. ಶಿವ ಗುರುವಿನ ಸಂಕೇತವಾಗಿರ್ತಕ್ಕಂಥದ್ದು ಮತ್ತು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂಥ ಕರುಂಗಲಿ ಮಾಲೆ ವಿತ್ ಅಕ್ಷತೆ, ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಬರುತ್ತೆ. ಇದಕ್ಕೆ ನೀವು ಪಾವತಿಸಬೇಕಾಗಿರ್ತಕ್ಕಂಥ ಮೊತ್ತ 1,001 ರೂಪಾಯಿ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. 84313 84001 ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿ. ಖಂಡಿತವಾಗಲೂ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ರೆ ವಾಟ್ಸಪ್ ಮುಖಾಂತರ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಅದನ್ನು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಪೂಜಾ ಸಂಕಲ್ಪ ನಿಮ್ಗೆ ಆಗುತ್ತೆ. ಗುರುಗಳೇ, ನಾವು ತುಂಬಾ ದೂರ ಇದ್ದೀವಿ, ಬರೋಕ್ಕಾಗೋದಿಲ್ಲ, ಸಮಸ್ಯೆಗಳಾಗುತ್ತೆ ಅಂದ್ರೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಪ್ರಾರಂಭದಿಂದ ಅಂತ್ಯದವರೆಗೂ ಪ್ರತಿಯೊಂದನ್ನು ನೀವು ಎಲ್ಲಾದ್ರೂ ಕುತ್ಕೊಂಡು ನೋಡ್ಬೋದು. 2ನೇದಾಗಿ ಯಾರ್ಯಾರು ನೀವು ಬರಬೇಕು ಅನ್ಕೊಂಡಿದ್ದೀರೋ, ದುಡ್ಡು ಕೊಟ್ಟವರೇ ಮಾತ್ರ ಬರಬೇಕು ಅಂತಿಲ್ಲ, ಎಲ್ಲರೂ ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಬನ್ನಿ, ಅಕ್ಕಪಕ್ಕ ಮನೆ, ಎದುರು ಮನೆ, ಸ್ನೇಹಿತರು ಎಲ್ಲರೂ ಕರ್ಕೊಂಡ್ಬಂದು ಪೂಜೆಗೆ ಪಾರ್ಟಿಸಿಪೇಟ್ ಮಾಡಿ ಪ್ರಸಾದ ಅನ್ನದಾನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಅದರದ್ದು ಲೊಕೇಶನ್ ಅನ್ನು ನಾನು ಫಸ್ಟ್ ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಖಂಡಿತ ಲೊಕೇಶನ್ಗೆ ಬನ್ನಿ. ಜೂನ್ 2ನೇ ತಾರೀಕು ಗುರುಶಾಂತಿ ಯಾಗ ಮಹಾಯಾಗ ನಿಮ್ಮ ಸಹಕಾರದಿಂದ ಮಾಡ್ತಾ ಇರೋದು, ಅದನ್ನ ಸಕ್ಸಸ್ ಮಾಡ್ಕೊಳ್ಳಿ. ಆ ಗುರುವಿನ ಅನುಗ್ರಹ ಅನ್ನುವಂಥದ್ದು ನಿಮ್ಗೆ ಸಿಗ್ಲಿ.